ಓಕೆ, ಇವತ್ತು ನಮ್ಮೆಲ್ಲ 10 ಜನ ಸಂಸತ್ ಸದಸ್ಯರು ಲೋಕಸಭೆ ಹಾಗೂ ರಾಜ್ಯಸಭೆ ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದ ಸ್ವಾಭಿಮಾನಕ್ಕೆ ಗೌರವಕ್ಕೆ ಉಳಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಲಿಕ್ಕೆ ನಿಂತಿದ್ದಾರೆ. ಸುಮಾರು 16 ವರ್ಷದಿಂದ ನಾನು ಕೂಡ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಬೇಕು ಮತ್ತು ರಾಯಚೂರಲ್ಲಿ ಮಾಡಬೇಕು, ಇವೆರಡು ಪ್ರಸ್ತಾವನೆಯನ್ನು ಕೂಡ ನಾವೆಲ್ಲ ಸಲ್ಲಿಸಿದ್ದು. ಕೊನೆಗೆ ರಾಯಚೂರಲ್ಲಿ ಮಾಡೋದು ಅಂತೇಳಿ ಅದಕ್ಕೆ ಜಾಗ ಮತ್ತು ಸರ್ಕಾರದ ಏನೇನು ಸಹಕಾರ ಕೊಡಬೇಕು ಅಂತೇಳಿ ಈಗಾಗಲೇ ಅದು ಬಹಳ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂತ ಹಿಂದುಳಿದ ಜಾಗ ಅಂತೇಳಿ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ನಮ್ಮ ಕೇಂದ್ರ ಸರ್ಕಾರ ಈ ಧೋರಣೆಯನ್ನ ಮಾಡಿಕೊಂಡು ಬರ್ತಾನೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕಕ್ಕೆ ಕೊಡಲೇಬಾರದು ಅನ್ನೋದು ಕೂಡ ಅವರ ಧೋರಣೆಯನ್ನು ಇಟ್ಕೊಂಡು ಇವತ್ತು ನಮಗೆ ಈ ವರ್ಷ ಬಜೆಟ್ ಅಲ್ಲಾದ್ರೂ ಕೂಡ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದು. ಅಟ್ಲೀಸ್ಟ್ ನಾವು ಕೇಳ್ತಾ ಇರೋದು ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಬಾರ್ಡರ್ ವಿಲೇಜಸ್ ಈ ಜಿಲ್ಲೆ. ಸೊ ಸರ್ಕಾರ ಇವತ್ತು ಅದಕ್ಕೆ ಬೇರೆ ಏನೇನು ಜಮೀನು ಕೊಡಬೇಕು, ಬೇರೆ ಇನ್ನೇನು ಸಹಕಾರ ಕೊಡಬೇಕು ಎಲ್ಲ ಆಗ್ತಾ ಇದೆ. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಒಂದು ಏಮ್ಸ್ ಬರ್ತಾ ಇದ್ರೆ 3-4 ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ವಿಫಲ ಆಗಿದೆ. ಸೊ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದ್ರೆ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ ವೋಟ್ ಆನ್ ಅಕೌಂಟ್ ಹಾಕಿದ ಮುಂಚಿತವಾಗಿ ಆದ್ರೂ ಕೂಡ ಇದನ್ನ ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನ ಕೂಡಿಸ್ಲಿಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೇವೆ. ಇವತ್ತು ಬಂದ್ ದೆಹಲಿ ಭೇಟಿ ನಮ್ಮ ಪಕ್ಷ ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದೆ. ಏನಂತಂದ್ರೆ ನಾವು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಶಕ್ತಿ ತುಂಬಬೇಕು ಅಂತ, ಅವರಿಗೆ ಶಕ್ತಿ ತುಂಬಬೇಕು ಅಂತ ಮುಂದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ಹೆಂಗೆ ಸರ್ಕಾರ ಇದ್ದಾಗ ಗೌರವ ಕೊಡ್ತೀವೋ ಹಂಗೆ ನಮ್ಮ ಪಕ್ಷದಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷಗಳಿಗೆ ಏನೇ ತೀರ್ಮಾನ ಆಗಲಿ ಆಗ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಂದಾಳತ್ವದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಇದೆ, ತೀರ್ಮಾನವನ್ನ ಬಂದಿದ್ದಾರೆ. ಆ ವಿಚಾರದಲ್ಲಿ ರೂಪರೇಷೆಗಳು ಬೇರೆಲ್ಲ ಚರ್ಚೆ ನಡೆದಿದೆ. ಇದನ್ನ ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನೆಲ್ಲ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಸೊ ಎಲ್ಲ ಚರ್ಚೆ ಮಾಡ್ತೀವಿ. ಮುಂದೆ ನಾನು ಇವತ್ತು ಸಾಯಂಕಾಲ ಆದ್ಮೇಲೆ ಬೇಕಾದ್ರೆ ಇನ್ನ ಹೇಳ್ತೀನಿ, ಇನ್ನ ಏನೇನು ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಸಾಯಂಕಾಲ ಬೆಳಗ್ಗೆ ನಿಮ್ಗೆಲ್ಲ ತಿಳಿಸ್ತೇವೆ. ಸೊ ಪಕ್ಷಕ್ಕೆ ಒಂದು ಹೊಸ ರೂಪ ಕೊಡ್ಲಿಕ್ಕೆ ಮುಂದಕ್ಕೆ ತೀರ್ಮಾನ ಆಗಿದೆ. ಸೊ ಬ್ಲಾಕ್ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಅವ್ರಿಗೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಪ್ರತಿಯೊಂದು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲೂ ಅವ್ರು ಮುಂದಕ್ಕೆ ಇರಬೇಕು ಅನ್ನೋದು ನಮ್ಮ ಪಕ್ಷದ ಚಿಂತನೆ. ಸರ್, ಈಗ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ರಹಸ್ಯ ಮಾತುಕತೆ. ದೇವೇಗೌಡರು ಕೂಡ ಭೇಟಿಯಾಗಿದ್ದಾರೆ. ಅಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಅವ್ರ ಹತ್ರ ಕೇಳಿ. ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಅವ್ರು ಮಾತಾಡಿದ್ನ ನಾನು ಇನ್ನು ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಈ ತರ ಮಾತಾಡ್ಕೊಂಡ್ ಬಂದಿದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟರ್ಗೂ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗವರ್ಮೆಂಟ್ ಏನೋ ಕೆಲಸ ಇರಬೇಕು, ಆ ದೃಷ್ಟಿಯಿಂದ ಅವರಿಗೆ ಗೌರವ ಸಲ್ಲಿಸಕ್ಕಾರು ಹೋಗಿರ್ಬೋದು. ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ. ನೀವು ವ್ಯಾಖ್ಯಾನ ಮಾಡ್ತಾ ಇದೀರ ಅಷ್ಟೇ, ನನಗೇನು ವ್ಯಾಖ್ಯಾನ. ಥ್ಯಾಂಕ್ ಯು. ಏನು ಸರ್, ಈಗ ಬಿಜೆಪಿ ಯಾವಾಗ್ಲೂ ಬಿಜೆಪಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೆಲ್ಲ ಹೇಳ್ಕೊಳುತ್ತೆ ಸರ್. ಈಗ ಪಕ್ಷದ ವಿಚಾರಕ್ಕೆ ಬಂದಾಗ ಹಿಂದೂ ಫೈರ್ ಬ್ರ್ಯಾಂಡ್ ಗೆ ಬಿಜೆಪಿ ಕೈ ಕೊಟ್ಟಿದೆ. ಕಾಂಗ್ರೆಸ್ ನಿನ್ನೆ ಬಹಳ ವ್ಯಂಗ್ಯವಾಗಿ ಟೀಕೆ ಮಾಡಿತ್ತು. ಜಿ ಅಂತ ಓಡಾಡ್ತಿದ್ರು ಯತ್ನಾಳ್ ಅವರು, ಈಗ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಅವ್ರ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.
ನಾವ್ಯಾಕೆ ಅದಕ್ಕೆ ಭಯ ಆಗ್ಬೇಕು? ಅವ್ರ ಇಂಟರ್ನಲ್ ಪಾರ್ಟಿ ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕೋ ಇಟ್ಕೊಳ್ಳಿ. ಸರ್ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಸರ್. ನನಗೆ ಗೊತ್ತಿಲ್ಲಪ್ಪ. ನಾನು ಚೀಫ್ ಮಿನಿಸ್ಟರ್ ಫೋನ್ ಮಾಡ್ಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ದೀನಿ, ಅಷ್ಟು ಮಾತ್ರ ನನಗೆ ಗೊತ್ತು. ಒಳ ಮೀಸಲಾತಿ ಮಧ್ಯಂತರ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಅದೆಲ್ಲ ಚರ್ಚೆ ಮಾಡ್ತಾ ಇದೀವಿ. ನಮ್ಮ MLAs ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸ್ MLAs ಎಲ್ಲ ಕೂತ್ಕೊಂಡು ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ. ಆಮೇಲೆ ವಿಲ್ ಕಮ್ ಟು